ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ಯಾರಾದರೂ ರೇಷನ್ ಕಾರ್ಡ್ನಲ್ಲಿ ತಿದ್ದುಪಡಿ ಮಾಡ್ಕೊಂಡಿದ್ರೆ ಈಗ ರೇಷನ್ ಕಾರ್ಡ್ಗೆ ಕೊಟ್ಟಿರುವಂಥ ಅರ್ಜಿಗಳು ಅಪ್ರೂವಲ್ ಆಗ್ತಾ ಇದ್ದಾವೆ. ಹಾಗಾದರೆ ನೀವು ಯಾರಾದರೂ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ತಿದ್ದುಪಡಿ ಮಾಡಿಸಿದರೆ, ಅಂದರೆ ಮೆಂಬರ್ನ ಡಿಲೀಟ್ ಮಾಡಿರೋದಾಗಿರ್ಬೋದು ಅಥವಾ ಮೆಂಬರ್ನ ಸೇರ್ಪಡೆ ಮಾಡೋದಾಗಿರ್ಬೋದು ಮಾಡಿಸಿದರೆ ನಿಮ್ಮ ರೇಷನ್ ಕಾರ್ಡ್ ಅಪ್ರೂವಲ್ ಆಗಿದೆಯಾ ಇಲ್ವಾ ಅಂತ ಮೊಬೈಲ್ನಲ್ಲೇ ಚೆಕ್ ಮಾಡ್ಕೋಬೋದು. ಬನ್ನಿ ಚೆಕ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಫಸ್ಟು ನೀವು ಗೂಗಲನ್ನು ಓಪನ್ ಮಾಡಿಕೊಂಡು ahara.com ಅಂತೇಳಿ ಟೈಪ್ ಮಾಡಿ ಸರ್ಚ್ ಕೊಡಿ. ನಿಮ್ಗೆ ಈ ರೀತಿ ಓಪನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಿಮ್ಮ ಡಿಸ್ಟ್ರಿಕ್ಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಡಿಸ್ಟ್ರಿಕ್ಕನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಥರ್ಡ್ ಒಂದು ಆಪ್ಷನ್ ಇದೆ ನೋಡಿ, ರೇಷನ್ ಕಾರ್ಡ್ ಅಮೆಂಡ್ಮೆಂಟ್ ರಿಕ್ವೆಸ್ಟ್ ಸ್ಟೇಟಸ್ ಅಂತ ಹೇಳಿ. ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಆಗಿರ್ಬೋದು ಅಥವಾ ನಿಮ್ಮ ಅಕ್ಲೈನ್ಮೆಂಟ್ ಸ್ಲಿಪ್ ಏನು ಕೊಟ್ಟಿರ್ತಾರೆ ಆ ನಂಬರನ್ನು ಹಾಕಿದ್ರೆ ನಿಮಗೆ ಇಲ್ಲಿ ನಿಮ್ಮ ಸ್ಟೇಟಸ್ ಏನಾಗಿದೆ, ಅಪ್ರೂವಲ್ ಆಗಿದೆಯಾ ಇಲ್ವಾ, ಅಪ್ಲಿಕೇಶನ್ ಸ್ಟೇಟಸ್ ಅನ್ನೋದು ತೋರಿಸುತ್ತೆ. ನೋಡಿ ಇಲ್ಲಿ ಅಪ್ರೂವಲ್ ಅಂತ ಇದೆ, ಅಪ್ರೂವ್ಡ್ ಅಂತ ಹೇಳಿ. ನೀವು ಯಾವ ಟೈಮ್ಗೆ ಯಾವ ಡೇಟ್ಗೆ ಮಾಡ್ತಿದ್ದೀರ ಅನ್ನೋದು ಕೂಡ ಗೊತ್ತಾಗುತ್ತೆ. ಹಾಗೆ ನಿಮ್ಮ ರೇಷನ್ ಕಾರ್ಡ್ ಸ್ಥಿತಿ ಏನಾಗಿದೆ, ಅಪ್ರೂವಲ್ ಆಗಿದೆಯಾ, ಕ್ಯಾನ್ಸಲ್ ಆಗಿದೆಯಾ ಏನು ಅನ್ನೋದೆಲ್ಲ ನೀವು ಡೀಟೇಲಾಗಿ ಇಲ್ಲಿ ನೋಡ್ಕೋಬೋದು. ನೋಡಿ ಇಲ್ಲಿ ತೋರಿಸ್ತಾ ಇದ್ದಾರೆ. ನೀವು ಪಬ್ಲಿಕ್ ಲಾಗಿನಲ್ಲಿ ಹಾಕಿದರೆ ಪಬ್ಲಿಕ್ ಲಾಗಿನ್ ಅಂತೇಳಿ ತೋರಿಸುತ್ತೆ, ಇಲ್ಲ ಗ್ರಾಮವನ್ನೆಲ್ಲ ಹಾಕ್ಸಿದ್ರೆ ಗ್ರಾಮವನ್ ಅಂತೇಳಿ ಕಾಣಿಸುತ್ತೆ. ಥರ ನಿಮ್ಮ ರೇಷನ್ ಕಾರ್ಡ್ ಸ್ಥಿತಿಯನ್ನು ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡ್ಕೋಬೋದು. ಅದರಲ್ಲ ಫ್ರೆಂಡ್ಸ್, ರೇಷನ್ ಕಾರ್ಡ್ ಸ್ಟೇಟಸನ್ನು ಚೆಕ್ ಮಾಡೋದು ಹೇಗೆ ಅಂತೇಳಿ. ಸೊ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ.